ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಚಿವ ಸ್ಥಾನದ ಕುರಿತಂತೆ ಕಾಗವಾಡ ಶಾಸಕ ರಾಜು ಕಾಗೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಒನ್ ಮ್ಯಾನ್ ಶೋ ಇದ್ದ ಹಾಗೆ, ಯಾವಾಗ್ಲೂ ಟೈಗರ್ ಸಿಂಗಲ್ ಆಗಿರುತ್ತೆ, ಅಧಿಕಾರವನ್ನ ನಾನು ಕೇಳಿ ಪಡೆಯುವುದಿಲ್ಲ, ಸಚಿವ ಸ್ಥಾನವನ್ನ ನೀಡಿದ್ರೆ ನಿಭಾಯಿಸ್ತೇನೆ ಅಂತ ಹೇಳಿ ಕಾಗವಾಡ ಶಾಸಕ ರಾಜು ಕಾಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಗುರುತಿಸಿ ಸಚಿವ ಸ್ಥಾನವನ್ನ ಕೊಟ್ರೆ ಅದನ್ನು ನಾನು ಸ್ವೀಕರಿಸ್ತೇನೆ. 140 ಜನರಿಗೂ ಸಚಿವನಾಗಬೇಕು ಅನ್ನುವಂತ ಆಸೆ ಇದೆ. ಕೇವಲ 33 ಜನ ಮಾತ್ರ ಸಚಿವರಾಗ್ತಾರೆ. ಸಚಿವ ಸ್ಥಾನ ಕೊಟ್ಟರೂ ಸಂತೋಷ, ಕೊಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಸಂತೋಷ. ಒಟ್ಟಾರೆಯಾಗಿ 140 ಜನಕ್ಕೂ ಕೂಡ ಸಚಿವನಾಗಬೇಕು ಅನ್ನುವಂತ ಒಂದು ಬೇಡಿಕೆ, ಆಸೆ ಅನ್ನೋದು ಇದ್ದೇ ಇರುತ್ತೆ. 140ರ ಪೈಕಿ ಸಚಿವರಾಗೋದಕ್ಕೆ ಇರುವಂತ ಅವಕಾಶ ಕೇವಲ 33 ಶಾಸಕರು ಮಾತ್ರ. ಹಾಗಾಗಿ ಏನಾಗತ್ತೆ ಕಾದು ನೋಡೋಣ. ಒಟ್ಟಾರೆಯಾಗಿ ಸಚಿವ ಸ್ಥಾನ ಸಿಕ್ಕರೂ ಕೂಡ ನನಗೆ ಸಂತೋಷ ಆಗತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಕೂಡ ಬೇಜಾರ್ ಇಲ್ಲ, ಅದನ್ನ ಕೂಡ ನಾನು ಸಂತೋಷವಾಗಿಯೇ ಸ್ವೀಕರಿಸ್ತೇನೆ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂತ ಬೇಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆದಿಲ್ಲ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ತಡೆ ನಾನು ಹೋಗಿ ಏನೂ ಕೇಳಿಲ್ಲ. ಯಾರು ಶಾಸಕರು ಯಾರು ಸಚಿವರು ಬೆಂಬಲಿಲ್ಲ. ಒನ್ ಮ್ಯಾನ್ ಶೋ, ನಾನಾ ಟೈಗರ್, ನಾನಾ ಎಲ್ಲ. ಅದಕ್ಕಾಗಿ ನಾನು ಅಪೇಕ್ಷೆ ಮಾಡಿಲ್ಲ, ನಾನು ಕೇಳಿಲ್ಲ ಅಲ್ಲಿ ಹೋಗಿ. ಅದರದ್ದೇನು ನನಗೆ ಅವಶ್ಯಕತೆ ಇಲ್ಲ. ನಾನು ಅದು ಕೊಟ್ಟಲಿಲ್ಲ ಅಂದ್ರೂ ಸಮಾಧಾನ, ಅಷ್ಟೇ ಸಂತೋಷ ಇರ್ತೈತಿ. ಕೊಟ್ಟರು ಸಂತೋಷ ಇರ್ತೈತಿ. ನಾನು ಆ ನಿಟ್ಟಿನಲ್ಲಿ ಬೆಳೆದು ಬಂದಿಲ್ಲ. ನನ್ನ ಸರಿ